ಕೇಳ್ದಾಗನೆ ಅಯ್ಯೋ ಈ ಜಡ್ಜ್ ಎಷ್ಟು ಪ್ರಶ್ನೆ ಕೇಳ್ತಾನೆ, ಮತ್ ನಾವ್ ಇರೋದಕ್ಕೆ ನಿಮ್ ಜೊತೆ ಮಜಾ ಮಾಡ್ಲಿಕ್ಕ, ನಾವ್ ಇರೋದೇ ನಿಮ್ಮನ್ನ ಗ್ರಿಲ್ ಮಾಡ್ಲಿಕ್ಕೆ, ನಮಗ್ ನೀವು ಅಸಿಸ್ಟ್ ಮಾಡ್ರಿ, ನಿಮಗ್ ರಿಲೀಫ್ ಕೊಡ್ತೇವೆ ನಾವು. ನೆಕ್ಸ್ಟ್ ಹೆಂಗ್ ಬ್ರದರ್, ನಮಗೂ ಮನುಷ್ಯರು ನಾವ್ ಬದುಕೋದು ಬೇಡವಾ? ನಾವ್ ಇದ್ರೆ ನಿಮ್ ಜಡ್ಜ್ಗಳು ಬೇರೆ ಕರ್ಕೊಂಡ್ ಬರ್ತೀವಿ, ಬೇಡ ಅಂತಲ್ಲ, ಬಟ್ ನಾವ್ ಇರೋ ತನಕ ಸರಿಯಾಗಿ ಉಪೇಕ್ಷೆ ಪ್ರೆಷರೈಸ್ ಮಾಡಬಾರ್ದು ಕೋರ್ಟ್ ಅನ್ನು. ನಿಮ್ಗೆ ಈಗ ಎಲ್ಲಾ ಕೇಸ್ಗಳು ಅಂತವನ್ನ ಹಾಕ್ಬಿಟ್ರೆ ನಾವು ಬದುಕೋದು ಹೆಂಗೆ? ಎಷ್ಟು ಪ್ರೆಷರ್ ಆಗ್ತದೆ, ಟೆನ್ಷನ್ ಆಗ್ತದೆ ಗೊತ್ತಾಗತ್ತಾ? ಮಿಸ್ಟರ್ ಹೊಳ್ಳ, ವೈ ಶುಡ್ ನಾಟ್ ಯು ಅಡ್ವೈಸ್ ಯಂಗ್ಸ್ಟರ್ಸ್ ಹೌ ಮಚ್ ಪ್ರೆಷರ್ ಟೆನ್ಷನ್ ವಿ ಅಂಡರ್ಗೋ? ನೋಬಡಿ ಅಂಡರ್ಸ್ಟ್ಯಾಂಡ್ಸ್. ಎಲ್ಲದನ್ನು ನೀವು ಇಲ್ಲಿ ತಗೊಂಬಂದು ಅದೇ ನಾವು KPSC ಕಂಪ್ಲೀಟ್ಲಿ ಸ್ವಚ್ಛ ಮಾಡಿಕೊಂಡೇವಿ ಅಂತೇವೆ, ನಾವು ಓದ್ ತಗೊಂಡಿಲ್ಲ. ನಮ್ ಮುಂದೆ ಏನ್ ಬರ್ತಾವಪ್ಪ ನಾವು ಒಂದು ತೋಡ್ತೇವೆ, ನಮ್ ಕೈಯಿಂದ ಆಗೋದು ನಾವು ಪ್ರಯತ್ನ ಮಾಡ್ತೇವೆ. ಆನೆಸ್ಟ್ಲಿ ನಮ್ಗೆ ಪ್ರೆಷರೈಸ್ ಮಾಡಬೇಡ್ರಿ. ಬರ್ತದೆ ತೋಡೋಣ. ಪಾಪು ಅಂಡರ್ಸ್ಟ್ಯಾಂಡ್, ಪಾಪ ನಿಮ್ ಕ್ಲೈಂಟ್ ಹೇಳಿರ್ತಾರೆ ಹಿಂಗ, ನೆಕ್ಸ್ಟ್ ವೀಕ್ ಹಾಕೊಳ್ಳಿ ನೋಡೋಣ. KLGP matter. ನೆಕ್ಸ್ಟ್ ವೀಕ್ ಹಾಕೊಳ್ಳಿ. 2021 minor. ನಮ್ಗೆ ಹೆಂಗಿದೆ ಪ್ರಾಬ್ಲಮ್ ಅಂತ, ಲಾಯರ್ಸ್ ಆಫ್ ಗುಡ್ ಸ್ಟ್ಯಾಂಡಿಂಗ್ ಆಲ್ಸೋ. ಮಿಸ್ಟರ್ ಹೊಳ್ಳ, ಲಾಯರ್ಸ್ ಆಫ್ ಗುಡ್ ಸ್ಟ್ಯಾಂಡಿಂಗ್, ನಾವು ಅವ್ರಿಗೆ ಏನ್ ಹೇಳ್ತೇವೆ, ಇನ್ ದ ಕೇಸ್ ಆಫ್ so and so, we cannot carry library behind our back. I mean, unfortunately, God has not given that much power to us. Therefore, we tell them, ನೋಡ್ರಿ ಇಂಥ ಜಡ್ಜ್ಮೆಂಟ್ ಇದೆ ತೊಂಬರಿ, ಅದನ್ನು ತೊಗೊಂಡ್ ಕೊಡಲ್ಲ, ನಾವೇ ರಿಸರ್ಚ್ ಮಾಡಿಕೊಂಡು ನಾವೇ ಜಡ್ಜ್ಮೆಂಟ್ ಬರೆದು ಕೊಟ್ಟು ಇವ್ರ ಜೋಬಿಗೆ ಆ ಕ್ಲೈಂಟ್ ಕೈಯಿಂದ ದುಡ್ಡು ಹಾಕ್ಸ್ಬೇಕು. ಹಿಂಗಿದೆ ಪರಿಸ್ಥಿತಿ ನಮ್ದು. ಅಸಿಸ್ಟೆನ್ಸ್ ಇಲ್ಲ, ಬಾರ್ ಕ್ವಾಲಿಟಿ ಬಹಳ ಡೌನ್ ಆಗಿದೆ. ಬಹಳ ನೋವಿನಿಂದ ಹೇಳ್ತೇನೆ ನಾನು. ಯಾವ್ದಾರ ಒಂದು ಸ್ಟ್ಯಾಂಡರ್ಡ್ ಬುಕ್ ಅನ್ನು ಹೇಳಿದ್ರೆ ಆ ಬುಕ್ ಯಾವುದು ಅಂತ ಅನ್ಕೊಂಡು ಎಕ್ದಮ್ ದಿಗ್ಭ್ರಮೆಗೊಳ್ತಾರೆ. ನಾವೇನೋ ಒಂದು ನಾಗರಾವ್ ಮೈ ಮೇಲೆ ಹೋಗದೇವೆ ಅನ್ನೋ ರೀತಿ. ಎಲ್ಲಾ ಬುಕ್ಸು LLB ಕೋರ್ಸ್ ನಲ್ಲಿ ಇರುವಂಥವು, ನಾ ಹೇಳುವಂಥವು ಯಾವ ಹೊರಗಿನವಲ್ಲ. ಓದೋರಿಲ್ಲ, ಹೇಳಿದ್ರೆ ಸಿಟ್ಟು ಬರ್ತದೆ, ಲೈಬ್ರರಿ ಖಾಲಿ ಇದೆ, ಕೊಡ್ತಾರೆ. ಹೇಳ್ತೇವೆ ನಾವು, ಇಂಥ ಪುಸ್ತಕದಲ್ಲಿದೆ ಹುಡ್ಕೊಂಬಂದ್ ಹೇಳಿ. ನಮ್ಗೆ ಅದನ್ನೆಲ್ಲ ಕೊಟ್ಟರೆ ನಾವು ಬೇಗ ಕೇಸ್ ಮುಗಿಸ್ಲಿಕ್ಕೆ ಬರ್ತದೆ. ನಾವು ಒಂದನೆಯಿಂದ ಸ್ಟಾರ್ಟ್ ಮಾಡ್ಬೇಕು. ನಮ್ಗೆ ಎಲ್ಲಿ ಎಷ್ಟು ಟೈಮ್ ಇರ್ತದೆ, ಅಷ್ಟು ಅಸಿಸ್ಟೆನ್ಸ್ ಇರ್ತೀಯ. ಏನ್ ನಮ್ಗೆ ನೀವು ಕೊಟ್ಟಂತ ಇಂಟರ್ನ್ಸು ಅಸಿಸ್ಟೆಂಟ್ಸ್ ಹಾರ್ವರ್ಡ್ ಯೂನಿವರ್ಸಿಟಿ ಅವರ ಇದೇ ಕಾಲೇಜ್ಗಳು ಇದ್ರದ್ದೇ ಅಲ್ಲ. ಹೆಂಗೆ ನಾವು ಕೆಲಸ ಮಾಡೋದು ಹೆಂಗೆ? ಅಟ್ಲೀಸ್ಟ್ ನೀವೆಲ್ಲ ಯಂಗ್ಸ್ಟರ್ಸಿಗೆ ಅಡ್ವೈಸ್ ಮಾಡ್ಬೇಕು. ಅಡ್ವೈಸ್ ಮಾಡಿ ನೀವು ಓದ್ಕೊಂಡು ಹೋಗ್ಬೇಕು. ಕೆಲವು ಕೋರ್ಟಿಗೆ ಹೋಗುವಾಗ ಅಟ್ಲೀಸ್ಟ್ ಎಲ್ಲಾ ಕೋರ್ಟಿಗೂ ಓದ್ಕೊಂಡು ಹೋಗ್ಬೇಕು. ಅಟ್ಲೀಸ್ಟ್ ನಮ್ ಕೆಲಸ ಮಾಡ್ಲಿಕ್ಕೆ ಯಾಕಂದ್ರೆ ಬಹಳ ಮ್ಯಾಟರ್ಸ್ ಇರ್ತದೆ, ಇಂಪಾರ್ಟೆಂಟ್ ಮ್ಯಾಟರ್ಸ್. ಓದ್ಕೊಂಡ್ ಬರೋದೇ ಇಲ್ಲ. ಕೇಳ್ದಾಗನೆ ಅಯ್ಯೋ ಈ ಜಡ್ಜ್ ಎಷ್ಟು ಪ್ರಶ್ನೆ ಕೇಳ್ತಾನೆ, ಮತ್ ನಾವ್ ಇರೋದಕ್ಕೆ ನಿಮ್ ಜೊತೆ ಮಜಾ ಮಾಡ್ಲಿಕ್ಕ, ನಾವ್ ಇರೋದೇ ನಿಮ್ಮನ್ನ ಗ್ರಿಲ್ ಮಾಡ್ಲಿಕ್ಕೆ, ನಮಗ್ ನೀವು ಅಸಿಸ್ಟ್ ಮಾಡ್ರಿ, ನಿಮಗ್ ರಿಲೀಫ್ ಕೊಡ್ತೇವೆ ನಾವು. ಯಾರು ಅದು ಹೆಂಗ್ ಕ್ಲೈಂಟ್ಸ್ ಚೂಸ್ ಮಾಡ್ತಿರೋರ್ನೆಲ್ಲ ರಿಯಲಿ ಐ ಡು ನಾಟ್ ನೋ. ಕ್ಯಾಶುವಲ್ ಅಪ್ರೋಚ್. ಏನ್ ಕ್ಯಾಶುವಲ್ ಅಪ್ರೋಚ್? ಬುಕ್ಸ್ ತರುವುದಿಲ್ಲ ಕೋರ್ಟಿಗೆ, ನಮ್ಮಲ್ಲಿರೋ ಎರಡು ಇರ್ತಾವು, ಅದ್ರಲ್ಲಿ ಒಂದ್ ಕೊಟ್ರೆ ನಾವು ವಿ ಹ್ಯಾವ್ ಟು ಶೇರ್ ದ ಬನ್. ಈ ಪರಿಸ್ಥಿತಿ ಇದೆ. ಅದಕ್ಕೆ ತಾವು ಎಲ್ಲ ವಿ ಹ್ಯಾವ್ ಟು ಅಡ್ವೈಸ್ ಯಂಗ್ಸ್ಟರ್ಸ್. ಇದೆಲ್ಲ ಸೀನಿಯರ್ಸ್ ಇಲ್ಲ, ಸೀನಿಯರ್ಸ್ ಎಲ್ಲರೂ ಪಾಪ ಭಾರಿ ಒಳ್ಳೆಯವರಿದ್ದಾರೆ, ಎಲ್ಲ ಕರೆಕ್ಟು. ಬಟ್ ಅಟ್ಲೀಸ್ಟ್ ಯಂಗ್ಸ್ಟರ್ಸ್ಗೆ ನೀವ್ ಹೇಳ್ಬೇಕು, ಓದ್ಕೊಂಡ್ ಬರ್ಬೇಕು, ಇಂಥ ಪುಸ್ತಕ ಓದ್ಬೇಕು, ಇಂಥ ಜಡ್ಜ್ಮೆಂಟ್ ತರಬೇಕು, ಇಂಥ ಒಪಿನಿಯನ್ ತೊಗೊಂಡ್ಬರ್ಬೇಕು. ಅದಂತರ ಹಿಂಗ್ ಹೇಳ್ತಾರೆ ಅನ್ಕೊಂಡು ಜಡ್ಜಿನ ಕಾರಿಡಾರ್ ನಲ್ಲಿ ಆಡ್ಕೋಬಾರ್ದು. ಯಾಕಂದ್ರೆ ಅದೇನ್ ನಮ್ಗೆ ಉಪಯೋಗ ಇಲ್ಲ ಅದು ಅಲ್ವಾ? ಅವ್ರಿಗೆ ಹೇಳ್ಬೇಕು. ನೀವು ನಿಜವಾಗಿಯೂ ನೀವು ಯಂಗ್ಸ್ಟರ್ಸ್ಗೆಲ್ಲ ಹೇಳ್ಬೇಕು, ಬಹಳ ಸಬ್ ಸ್ಟ್ಯಾಂಡರ್ಡ್ ಇದೆ. ಬಿಗ್ ಸೆಕ್ಷನ್ ಆಫ್ ದ ಬಾರ್ ಈಸ್ ಮಿಲಿಟೆಂಟ್ಲಿ ಸಬ್ ಸ್ಟ್ಯಾಂಡರ್ಡ್. ನೀವು ಅದನ್ನ ಸ್ಟ್ಯಾಂಡರ್ಡೈಸ್ ಮಾಡ್ಲಿಕ್ಕೆ ಹೇಳ್ತೀವಿ. ನೀವೇನಾರ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ನಾವು ಪ್ರಯತ್ನ ಮಾಡ್ತೀವಿ. ಹಂಗಿಲ್ಲ, ಪ್ರಶ್ನೆ ಕೇಳಿದ್ರೆ ಏನೋ ಒಂದು ಕ್ಲೈಂಟ್ ಮುಂದೆ ಏನೋ ಒಂದು ಹೇಳ್ಬಿಡೋದು, ತನ್ನ ಮರ್ಯಾದೆ ಉಳಿಸ್ಕೊಳ್ಳಿಕ್ಕೆ. ಇಲ್ಲಿ ಪೂರ ನಾವು ಮರ್ಯಾದೆ ಕಳ್ದೇವಿ ಅಂತ ಅನ್ಕೊಂಡು ಗೊತ್ತಾಗಿರತ್ತೆ, ಅದನ್ನ ಉಳಿಸ್ಕೊಳ್ಳಿಕ್ ಸುಳ್ಳು ಹೇಳ್ಬಿಡ್ತಾರೆ. ಇಲ್ಲ ಜಡ್ಜ್ ತಿಳಿಲೇ ಇಲ್ಲ, ಅಥವಾ ಜಡ್ಜ್ ಹಿ ವಾಸ್ ಸ್ವೇಡ್ ಅವೇ ಬೈ ದಿ ಆರ್ಗ್ಯುಮೆಂಟ್ ಆಫ್ ಅದರ್ ಸೈಡ್. ಈ ರೀತಿ ಏನೋ ಮರ್ಯಾದೆ ನೋಡ್ಕೊಂಡು ಮತ್ತೊಂದು ಸ್ವಲ್ಪ ದುಡ್ಡು ಇಸ್ಕೊಂಡು ಸರ್ಟಿಫೈಡ್ ಕಾಪಿಗೆ ಹಿಂಗೆಲ್ಲ ಮಾಡ್ತಾ ಇದ್ದಾರೆ. ಅವೆಲ್ಲ ರಿಪೋರ್ಟ್ ಆಗ್ತಾ ಇದೆ. ಹಂಗಾಗಿ ಮಿಸ್ಟರ್ ಅಹಮದ್, ಯು ಹ್ಯಾವ್ ಟು ಅಡ್ವೈಸ್ ಯಂಗ್ಸ್ಟರ್ಸ್ ಟು ಕಮ್ ಟು ದಿ ಕೋರ್ಟ್ ವಿತ್ ಪ್ರಿಪರೇಷನ್. ಕೇಶವಾನಂದ ಇಲ್ಲ ಇದರಲ್ಲಿ ಕೇಸ್ನಲ್ಲಿ. ತಿರುವ ಮುರುವ ಪ್ರಮೋಷನ್, ರಿಕ್ರೂಟ್ಮೆಂಟ್ ಇಂಥವೇ ಚಿಕ್ ಪಾಯಿಂಟ್ ಇದೆ. ಮಾಡ್ಕೊಂಡ್ ಬಂದು ಹೇಳ್ಬೇಕು ನೀವು. ಎಸ್, Fortunately, Indian government has not permitted the foreign lawyers to come. ಬರ್ಲಿ, ಹೊಲ ಹೊಡಿಲಿಕ್ಕೂ ಹೊಲನೂ ಇಲ್ಲ ನಿಮ್ಗೆಲ್ಲ, ಹಂಗಿದೆ ಮುಂದೆ. Permitted foreign lawyers to come and ಬರ್ಲಿ, ಅವಾಗ ಗೊತ್ತಾಗ್ತದೆ ರಿಯಲ್ ಬಣ್ಣ ಏನು. ನಿಮ್ಗೆ ಜಾಗನೇ ಇಲ್ಲ. ಬರ್ಲಿ, ಇವ್ರಿಗೆ ಗೊತ್ತಾಗ್ಲಿ ವೇರ್ ಟು ಸ್ಟ್ಯಾಂಡ್ ಅಂತ. Yes. My lord, challenging the suspension order, my lord. This application is already dismissed in KAT, hence this petition, my lord. Tomorrow, my lord. It was dismissed on 8/2/24, my lord. 8/2/24, more than a year back. More than a year back. So we'll have it immediately after the court reopening of the court. Tomorrow, my lord. Okay, no. ಒಂದು ವರ್ಷ ಆಗಿದೆ ನಮ್ಮ
His application is rejected in KT, he was doing that. my That's lord. true. In February 2024 it happened. Yes, my lord. Now, what is the urgency? We are in He- April he- of 2025. His employment is not there, my lord, his. His bread and suspension. but- He's suspended, my lord. No, he is getting a subsistence allowance. Okay. Bread and After butter, my question. lord, that's. All right. Lord, one matter, my lord. The post is kept vacant since ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅನ್ನು ಫಾಲೋ ಮಾಡಿ, ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.